ಹರೇ ಕೃಷ್ಣ. ಬ್ರಹ್ಮಸೂತ್ರ ಭಾಷ್ಯ ಮುಂದುವರಿಸೋಣ. 58ನೇ ಸೂತ್ರ. ಓಂ ಅತಏವನ ದೇವತಾ ಭೂತಂ ಚ ಓಂ. ಅತಏವ ಪೂರ್ವೋಕ್ತ ಸೂತ್ರಾನುಸಾರವಾಗಿ ಇವು ಶ್ರುತಿ ಸಮಾಖ್ಯ ಇರುವುದರಿಂದಲೂ ನ ದೇವತಾ ವೈಶ್ವಾನರ ಅಗ್ನ್ಯಾದಿ ಶಬ್ದಗಳು ದೇವತಾ ವಾಚಕಗಳಲ್ಲ. ನ ಭೂತಂ ಚ ಜಡಾಗ್ನಿಯೂ ಅಲ್ಲ. ಪರಮಾತ್ಮನೇ ಪರಬ್ರಹ್ಮನೇ ಪರಬ್ರಹ್ಮನಾದ ವಿಷ್ಣುವೇ ಮುಖ್ಯ ವಾಚ್ಯನಾಗಿರುವ ಪರಬ್ರಹ್ಮನಾದ ವಿಷ್ಣುವೇ ವೈಶ್ವಾನರ ಅಗ್ನಾದಿ ಶಬ್ದವಾಚ್ಯನು. ಜಡ ಅಗ್ನಿ ವೈಶ್ವಾನರ ಶಬ್ದವಾಚ್ಯನಲ್ಲ. ವೈಶ್ವಾನರನ ವಿಷಯದಲ್ಲಿ ವಿಷ್ಣುವಾಚಕ ಆತ್ಮಶಬ್ದವಿರುವುದರಿಂದ ವೈಶ್ವಾನರ ಶಬ್ದವಾಚ್ಯನು ಅಗ್ನಿದೇವತೆ ಅಥವಾ ಜಡವಾದ ಭೂತಾಗ್ನಿ ಅಲ್ಲ. ವೈಶ್ವಾನರನು ವಿಷ್ಣುವೇ ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಯಾಕೆಂದರೆ ಆತ್ಮ ಅಂತಕ್ಕಂಥ ಶಬ್ದ ಪರಬ್ರಹ್ಮನಿಗೆ ಮಾತ್ರ. ಬಾಕಿ ಎಲ್ಲರೂ ಆತ್ಮರಂದರೆ ಗೌಣ ಆತ್ಮರವರಲ್ಲಿ ಸೆಕೆಂಡ್ರಿ. ನೆಕ್ಸ್ಟ್ ಎಲ್ಲ ಅನಂತ ಜೀವರಾಶಿಗಳು ಇವೆ, ಅವೆಲ್ಲ ಆತ್ಮರೇ. ಆದರೆ ಡಿಪೆಂಡೆಂಟ್ ರಿಯಾಲಿಟಿ ಅದು. ಮೇನ್ ರಿಯಾಲಿಟಿ, ಮೇನ್ ಆತ್ಮ ಪರಮಾತ್ಮನೇ ಪರಬ್ರಹ್ಮನೇ ವಿಷ್ಣುವೇ ನಾರಾಯಣನೇ ಆಗಿದ್ದಾನೆ ಅಂತ ಈ ಸೂತ್ರ ಹೇಳ್ತಾ ಇದೆ. ಓಂ ಅತಏವನ ದೇವತಾಭೂತಂ ಚ ಓಂ. ವೈಶ್ವಾನರ ಅಧಿಕರಣದಲ್ಲಿ ಈ ರೀತಿ ವಿಶೇಷವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸೀಭೂತೆ ಅಗ್ನಿದೇವತಾಯಾಂ ಚ ಪ್ರಸಿದ್ಧೋಪಿ ಅತಃ ಪೂರ್ವೋಕ್ತ ಹೇತುತ ಅತ್ರ ನ ಸಾ ತಚ್ಚಾಭಿಧೀಯತೆ. ಅಗ್ನಿ ವೈಶ್ವಾನರ ಮೊದಲಾದ ಶಬ್ದಗಳು ತೇಜಸ್ಸುಳ್ಳ ಭೂತಾಗ್ನಿಯಲ್ಲಿ ಮತ್ತು ಅಗ್ನಿ ದೇವತೆಯಲ್ಲಿ ಪ್ರಸಿದ್ಧವಿದ್ದರೂ ಈ ಮೊದಲೇ ತಿಳಿಸಿರುವ ಕಾರಣದಿಂದ ಪ್ರಸ್ತುತ ವೈಶ್ವಾನರ ವಿದ್ಯೆಯಲ್ಲಿ ಈ ಅಗ್ನಿದೇವತೆಯಾಗಲಿ ಭೂತಾಗ್ನಿಯಾಗಲಿ ಹೇಳಲ್ಪಟ್ಟಿಲ್ಲ. ವೈಶ್ವಾನರನು ವಿಷ್ಣುವೇ ಆಗಿದ್ದಾನೆ. ಈ ಒಂದು ಪ್ರಸಿದ್ಧವಾದಂತಹ ವೈಶ್ವಾನರ ಏನಪ್ಪ ಅಂದರೆ ವಿದ್ಯೆ ಇದು. ವೈಶ್ವಾನರ ವಿದ್ಯೆಯನ್ನು ಕಲಿಯುವಾಗ ಸಾಧಾರಣವಾದಂಥ ಈ ಅಗ್ನಿ, ನಾವೆಲ್ಲ ಅಗ್ನಿ ಕಾಣ್ತಾ ಇರ್ತೇವಲ್ಲ, ಬೆಂಕಿ, ಅದು ಅಲ್ಲ. ಬೆಂಕಿ ಅಂತರ್ಗತ ಅಗ್ನಿ ದೇವತೆಯೂ ಅಲ್ಲ. ಇದು ವೈಶ್ವಾನರ ವಿದ್ಯೆಯಲ್ಲಿ ಪರಬ್ರಹ್ಮನನ್ನು ಹೇಳಲಾಗಿದೆ. ಪರಬ್ರಹ್ಮನಾದ ಶ್ರೀಮನ್ನಾರಾಯಣನನ್ನು ಹೇಳಲಾಗಿದೆ. ಎಲ್ಲ ಶಬ್ದಗಳು ಭಗವದ್ವಾಚಕಗಳೇ ಎಂದಾದರೆ ಅದು ಲೋಕವಿರೋಧ ಎನಿಸುವುದಿಲ್ಲವೇ ಎಂಬ ಶಂಕೆಗೆ ಸೂತ್ರಧಾರರು ಸಮಾಧಾನ ಹೇಳ್ತಾರೆ. ಈಗೇನು ಅಲ್ಲ ಸರ್, ಎಲ್ಲ ಪರಬ್ರಹ್ಮನಿಗೆ ಅಂತೀರಿ ನೀವು. ಅದು ಅಗ್ನಿ ಭೂತಾಗ್ನಿ ಅದು ಪರಬ್ರಹ್ಮನಿಗೆ, ವೈಶ್ವಾನರ ಪರಬ್ರಹ್ಮನಿಗೆ, ಚಂದ್ರ ಇಂದ್ರ ಎಲ್ಲ ಪರಬ್ರಹ್ಮನಿಗೆ ಅಂದರೆ ನಾವು ಲೋಕ ವ್ಯವಹಾರ ಏನು ಮಾಡಬೇಕು? ಸೊ ಲೋಕ ವಿರೋಧ ಅನಿಸೋದು ಎಲ್ಲ ಪರಮಾತ್ಮನಿಗೆ ಅಂತ ಹೇಳಿದರೆ ಆಗ ಮತ್ತೆ ಮುಂದೆ ಸೂತ್ರಕಾರರು ವಿಶೇಷವಾದಂತಹ ಸಮಾಧಾನವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ 59ನೇ ಸೂತ್ರ, ಇದರಲ್ಲಿ ಈ ಪಾದದಲ್ಲಿ 2ನೇ ಪಾದದಲ್ಲಿ 28ನೇ ಸೂತ್ರ. ಓಂ ಸಾಕ್ಷಾದಪ್ಯ ವಿರೋಧಂ ಜೈಮಿನಿಹಿ ಓಂ. ಸಾಕ್ಷಾದಪಿ ಅಗ್ನ್ಯಾದಿ ಶಬ್ದಗಳು ಅನನ್ಯಗತಿತ್ವವಾಗಿ ಪರಬ್ರಹ್ಮ ವಾಚಕಗಳೇ ಆಗಿದ್ದರೂ, ಅಂದರೆ ಮುಖ್ಯವಾಗಿ ಇವೆಲ್ಲ ಅಗ್ನಿ ಎಲ್ಲ ಶಬ್ದಗಳು ವೈಶ್ವಾನರ ಇತ್ಯಾದಿ ಎಲ್ಲ ಶಬ್ದಗಳು ಪರಬ್ರಹ್ಮನ ವಾಚಕಗಳೇ ಆಗಿದ್ದರೂ, ಮೊದಲನೇ ಹೆಸರು ಪರಬ್ರಹ್ಮನಿಗೆ, ಎಲ್ಲ ವಿಷಯಗಳ ಹೆಸರುಗಳು ಪರಬ್ರಹ್ಮನಿಗೆ ಆಗಿದ್ದರೂ ಅವಿರೋಧಂ ಇತರ ಪದಾರ್ಥಗಳಲ್ಲಿಯೂ ಸಾಂಕೇತಿಕ ಔಪಚಾರಿಕಗಳಾಗಿಯೂ ಉಪಯೋಗಿಸಿದರೂ ವಿರೋಧಾಭಾವವನ್ನು ಜೈಮಿನಿ ಆಚಾರ್ಯರು ಹೇಳುತ್ತಾರೆ. ಅಂದರೆ ಪರಬ್ರಹ್ಮನಲ್ಲೇ ಮುಖ್ಯವಾಗಿದ್ದರೂ ಕೂಡ ಅವುಗಳನ್ನು ಆ ಹೆಸರುಗಳನ್ನು ಸಾಂಕೇತಿಕವಾಗಿ ಔಪಚಾರಿಕವಾಗಿ ಲೋಕ ವ್ಯವಹಾರಕ್ಕಾಗಿ ಉಪಯೋಗಿಸಿದರೆ ಅದಕ್ಕೇನು ವಿರೋಧ ಆಗೋದಿಲ್ಲ ಅಂತ ಜೈಮಿನಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಸೂತ್ರಕಾರರು ಮುಖ್ಯ ವೃತ್ತಿಯಿಂದ ಅಗ್ನಿ ಮೊದಲಾದ ಶಬ್ದಗಳಿಂದ ವಿಷ್ಣುವೇ ವಾಚ್ಯನು. ಅಗ್ನಿ ಮೊದಲಾದ ಶಬ್ದಗಳಿಂದ ಪರಬ್ರಹ್ಮನಾದ ವಿಷ್ಣುವೇ ನಾರಾಯಣನೇ ವಾಚ್ಯನಾದರೂ ಲೋಕ ವ್ಯವಹಾರಕ್ಕೆ ವಿರೋಧ ಬರುವುದಿಲ್ಲವೆಂದು ಜೈಮಿನಿ ಆಚಾರ್ಯರು ಹೇಳುತ್ತಾರೆ. ಲೋಕ ವ್ಯವಹಾರಕ್ಕೆ ವಿರೋಧ ಬರುವುದಿಲ್ಲ. ನಮ್ಮ ಒಂದು ವಿಷಯ ಹೇಳ್ತೇನೆ ನಿಮಗೆ, ಲೌಕಿಕ ವಿಷಯ. ಕೇಂದ್ರ ಸರ್ಕಾರದಲ್ಲಿ ಹುದ್ದೆ. ಕೇಂದ್ರ ಸರ್ಕಾರದಲ್ಲಿ ನಾನು ಒಂದು ಕ್ಲಾಸ್ 1 ಆಫೀಸರ್ ಹುದ್ದೆಯಲ್ಲಿ ಇದ್ದೆ. ಅವು ಏನಾಗ್ತಂದ್ರೆ ಅಲ್ಲಿ ನಿಮಗೆ ಏನಂದರೆ ಎಲ್ಲ ಕೇಂದ್ರ ಸರ್ಕಾರದ ಕಾರ್ಯಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಧ್ಯಕ್ಷರು, ಮುಖ್ಯರು, ದೇಶದ ಪ್ರಮುಖರ ಪರವಾಗಿಯೇ ಮಾಡ್ತಕ್ಕಂಥದ್ದು. ಏನು ಮಾಡ್ತಾರೆ, ನಿಮಗೇನೋ ಒಂದು ಹುದ್ದೆ ಇರ್ತದೆ, ಕ್ಲಾಸ್ 1 ಆಫೀಸರು, ಸೀನಿಯರ್ ಕ್ಲಾಸ್ 1. ಆದರೆ ನೀವು ಏನಂದರೆ ಕೆಲವೊಂದು ಡಿಸಿಷನ್ ತೊಗೊಂಡಾಗ ಏನಾಗ್ತದೆ,
ಫಾರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೊಡೋದು. ಇನ್ನೇನು ಏನೋ ಒಂದು ಆರ್ಡರ್ ಕೊಡ್ಬೇಕಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಪ್ಲೀಸ್ ಟು ಅಪಾಯಿಂಟ್ ಯು, ಪ್ಲೀಸ್ ಟು ದಿಸ್ ಇನ್ಫಾರ್ಮ್ ಯು ಅಂದರೆ ಏನಂದ್ರೆ ಅರ್ಥ ಅಂದರೆ ಎಲ್ಲ ಕಾರ್ಯಗಳನ್ನು ದೊರೆಯ ಪರವಾಗಿ ಮಾಡೋದು. ಈಗ ದೊರೆ ಯಾರಪ್ಪ? ಡೆಮೋಕ್ರೆಟಿಕ್ ಕಂಟ್ರಿ ಒಳಗೆ ಪ್ರೆಸಿಡೆಂಟು, ಅಧ್ಯಕ್ಷರು. ಹಾಗೆ ಅವರ ಪರವಾಗಿ ಅವರೇ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಸಣ್ಣ ಸಣ್ಣ ಕಾರ್ಯಗಳನ್ನು ಅವರು ಒಂದೇನಂದರೆ ಗೈಡೆನ್ಸ್ ಕೊಡ್ತಿರ್ತಾರೆ. ನನಗೆ ಸಣ್ಣ ಸಣ್ಣ ಕಾರ್ಯ ಅದರ ಪರವಾಗಿ ಹೆಂಗೆ ಮಾಡ್ತೀವಿ? ಇದು ಲೋಕ ವ್ಯವಹಾರ. ಅಲ್ಲಿ ಪರಮಾತ್ಮಂದು ಬೇರೆಯೇ. ಪರಮಾತ್ಮ ಎಲ್ಲವನ್ನೂ ಬಲ್ಲವ, ಎಲ್ಲವನ್ನೂ ನೋಡುವ, ಎಲ್ಲವನ್ನೂ ಮಾಡುವ, ಅದು ಬೇರೆ. ಸುಮ್ಮನೆ ಇದು ಒಂದು ಲೋಕ ವ್ಯವಹಾರಕ್ಕಾಗಿ ಹೇಳಿ. ಹಾಗೆಯೇ ಆ ಪರಮಾತ್ಮನ ಹೆಸರನ್ನು ಇವರೆಲ್ಲಪ್ಪ ಅಂದ್ರೆ ಅಗ್ನಿ ಎಲ್ಲ ರೀತಿಯ ಇಟ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೋಬೇಕು ಅಂತ. ಆದ್ದರಿಂದ ಈ ಲೋಕ ವ್ಯವಹಾರಕ್ಕೆ ಅದೇನೂ ತೊಂದರೆ ಆಗೋದಿಲ್ಲ ಅಂತ ಜೈಮಿನಿ ಆಚಾರ್ಯರು ಹೇಳ್ತಾರೆ. ನಾಗ್ನಾದಯ ಶಬ್ದವಾಚಕ ತದಾಪಿ ಇತ್ಯಾದಿ ಇತ್ಯಾದಿ ಜೈಮಿನಿ ವಕ್ತಿ. ಅಗ್ನಿ ಮೊದಲಾದ ಶಬ್ದಗಳು ವಸ್ತುತಃ ಅಗ್ನ್ಯಾದಿ ವಾಚಕಗಳೇ ಅಲ್ಲ. ನೋಡ್ರಿ, ಅಗ್ನಿ ಇತ್ಯಾದಿ ಅವೇನು ಹೆಸರವಲ್ಲ, ಆ ವಾಚಕಗಳೇ ಅಲ್ಲವು. ಆದರೂ ಕೂಡ ಲೋಕ ವ್ಯವಹಾರಕ್ಕೋಸ್ಕರವಾಗಿ ಆ ವಿಷ್ಣುವಾಚಕ ಶಬ್ದಗಳಿಂದ ಆಯಾ ವಸ್ತುಗಳನ್ನು ಗುರುತಿಸುವುದಕ್ಕಾಗಿ ವ್ಯವಹರಿಸುತ್ತಾರೆ ಎಂದು ಜಗತ್ತಿನಲ್ಲಿ ಒಪ್ಪಲಾಗಿದೆ. ಹಾಗೆ ವ್ಯವಹಾರವಿರುವುದರಿಂದ ಲೋಕ ವ್ಯವಹಾರದ ವಿರೋಧವು ಬರುವುದಿಲ್ಲ ಎಂದು ಜೈಮಿನಿ ಆಚಾರ್ಯರು ಹೇಳಿದ್ದಾರೆ. ಉದಾಹರಣೆಗೆ ಏನಪ್ಪ, ಸಮಲೌಕಿಕ ಪರಶುರಾಮ ಅಂತ ನನಗೆ ಹೆಸರಿಟ್ಟಿದ್ದೀನಿ. ಯಾಕೆ ಇಟ್ಟಿದ್ದಾರೆ? ಆ ಪರಶುರಾಮ ದೇವರ ಹೆಸರಿಲ್ಲ, ಅದನ್ನು ಒಂದು ವ್ಯಕ್ತಿಗೆ ಕರೀಲಿಕ್ಕೆ ಒಂದು ಹೆಸರು, ಕರೀಲಿಕ್ಕೆ ಏನಾದರೂ ಒಂದು ಹೆಸರು ಬೇಕಲ್ಲ. ಅದು ನಿಜವಾದ ಪರಶುರಾಮ ನಾನಲ್ಲ, ಪರಶುರಾಮ ದೇವರು ಪರಮಾತ್ಮನೇ. ಸುಮ್ಮನೆ ನಮಗೊಂದು ತಿಳುವಳಿಕೆಗೋಸ್ಕರವಾಗಿ ಈ ಒಂದು ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ವ್ಯಾಸಚಿತ್ತ ಸ್ಥಿತಾಕಾಶಾತ್ ಅವಚ್ಛಿನ್ನಾನೇ ಕಾನಿಚಿತ್ ಅನ್ನೇ ವ್ಯವಹರಂತೆ ತಾಂತೂರೀಕೃತ್ಯ ಬೃಹಾದಿವತ್ ಇತಿ ಸ್ಕಾಂದವಚನಾತ್ ನ ಮತಾನಾಂ ಪರಸ್ಪರ ವಿರೋಧ. ವಿಶಾಲವಾದ ಆಕಾಶದಲ್ಲಿ ಕೆಲವೊಂದು ಭಾಗವನ್ನು ತೆಗೆದುಕೊಂಡು ವ್ಯವಹಾರ ಮಾಡ್ತೇವೆ ನಾವು. ಇದು ನಮ್ಮ ಮನೆ, ಇದು ನಮ್ಮ ಮನೆ ಆಕಾಶ ಎಂದು ವ್ಯವಹಾರ ಮಾಡ್ತೀವಿ. ಹಾಗೆ ಇದು ನಮ್ಮ ದೇಶ, ಅದು ಆ ದೇಶ, ಇದು ಈ ದೇಶ, ಇದು ರಾಜ್ಯ, ಇದು ಊರು, ಇದು ಬೆಂಗಳೂರು, ಅದು ಮಂಗಳೂರು ಅಂತ ಒಂದು ಸ್ಥಳದಲ್ಲಿ ಕೂಡ ಆಕಾಶದ ಮೇಲೆ ಆಕಾಶ ಇದೆ ಅಂತ ಅವಕಾಶದಲ್ಲಿ ಒಂದು ಸ್ಥಳ ಅದು. ಹಾಗೆಯೇ ವೇದವ್ಯಾಸರ ಅಪರಿಚ್ಛಿನ್ನ ಜ್ಞಾನಾಕಾಶದಿಂದ ಕೆಲಭಾಗವನ್ನು ಸ್ವೀಕರಿಸಿ ಊರೀಕೃತ್ಯ ಅವು ನಮ್ಮ ಮತವೆಂದು ಬೇರೆಯವರು ಅಂದರೆ ವೇದವ್ಯಾಸರ ಶಿಷ್ಯರು ವ್ಯವಹರಿಸುತ್ತಾರೆ. ನೋಡ್ರಿ, ಬೇರೆ 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 ಅದು ನಮ್ಮ ಮತ, ಅದು ನಮ್ಮ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಜ್ಞಾನ ಇರೋದೇನಪ್ಪ ಅಂದ್ರೆ ಎಲ್ಲ ವೇದವ್ಯಾಸರದ ಜ್ಞಾನ, ಅವ್ರು ಕೊಟ್ಟಿದ್ದ ಜ್ಞಾನ, ಅವ್ರು ಕೊಟ್ಟಿದ್ದನ್ನೇ ಇವರು ಮುಂದೆ ಅದನ್ನೇನಪ್ಪ ಅಂದ್ರೆ ಅಧ್ಯಯನಾದಿಗಳು ಮಾಡಿಕೊಂಡು ತಿಳ್ಕೊಂಡು ಅದನ್ನು ತಮ್ಮ ಶಿಷ್ಯ ಪರಂಪರೆಗೆ ಹೇಳ್ಕೊಂತ ಹೋಗ್ತಾ ಇದ್ದಾರೆ ಎಂದು ಸ್ಕಾಂದ ಪುರಾಣದ ವಚನಗಳಿರುವುದರಿಂದ ವ್ಯಾಸ ಮತ್ತು ಜೈಮಿನಿ ಆದಿಗಳ ಅಭಿಪ್ರಾಯದಲ್ಲಿ ಪರಸ್ಪರ ವಿರೋಧವಿರುವುದಿಲ್ಲ. ಜೈಮಿನಿ ಋಷಿಗಳು ವೇದವ್ಯಾಸರ ಶಿಷ್ಯ ಅಂದರೆ ಅವರು ಒಂದು ಬ್ರಾಂಚ್ಗೆ ಇನ್ಚಾರ್ಜ್ ಆದರು. ಆ ಬ್ರಾಂಚನ್ನೇ ಅವರು ಅಭಿವೃದ್ಧಿ ಮಾಡ್ಕೊತ ಹೋದರು. ಇನ್ನೊಬ್ಬರು ಪೈಲರು ಇನ್ನೊಂದು ಬ್ರಾಂಚಿಗೆ ಅವರು ಅದನ್ನು ಹಾಗೆ ಮುಖ್ಯವಾಗಿ ಎಲ್ಲ ನಾಲೆಜ್ ಪವರ್ ಏನು, ನಾಲೆಜ್ ಸೋರ್ಸ್ ಏನು? ವೇದವ್ಯಾಸರೇ, ಬಾದರಾಯಣರೇ, ಪರಮಾತ್ಮನೇ, ಪರಬ್ರಹ್ಮನೇ ಅಂತ ನಾವಿಷ್ಟು ಗಟ್ಟಿ ಮಾಡಿಕೊಂಡು ಹೋಗಬೇಕು. ಇನ್ನು ಮುಂದಿನ ಸೂತ್ರ 60ನೇ ಸೂತ್ರ. ಓಂ ಅಭಿವ್ಯಕ್ತೇರಿತ್ಯಾ ಸ್ಮರಥ್ಯ ಓಂ ಅಭಿವ್ಯಕ್ತೇ. ಪರಮಾತ್ಮನು ಅಜ್ಞಾದಿ ದೇವತೆಗಳಲ್ಲಿ ಅಜ್ಞಾದಿ ರೂಪದಿಂದ ಅಭಿವ್ಯಕ್ತನಾಗುತ್ತಾನೆ. ನೋಡ್ರಿ ಎಷ್ಟು ವಿಶೇಷವಾಗಿ ಕೊಟ್ಟಿದ್ದಾರೆ ಅಂದರೆ, ಪರಮಾತ್ಮ ಅಜ್ಞಾದಿ ದೇವತೆಗಳಲ್ಲಿ ಅಜ್ಞಾದಿ ರೂಪದಿಂದ, ಇನ್ನೊಂದು ದೇವತೆಯಿಂದ ಆ ದೇವತೆಯ ರೂಪದಿಂದ, ಈ ಭೂತಗಳಲ್ಲಿ ಆಯಾ ಭೂತದ ಇನ್ಚಾರ್ಜ್ಗಳಲ್ಲಿ ಆಯಾ ಭೂತಗಳಂತೆ ಪ್ರಕಟ ಆಗ್ತಾನೆ. ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ನೋಡ್ರಿ, ಅದರ ಅರ್ಥ ಏನಂದರೆ ಎಲ್ಲ ಎನರ್ಜಿ ಸೋರ್ಸ್ ಪರಮಾತ್ಮನೇ, ಅವರ ಮುಖಾಂತರ ಪ್ರಕಟ ಆಗ್ತಾನೆ. ಆದುದರಿಂದಲೇ ಅಜ್ಞಾದಿ ಶಬ್ದಗಳು ಮುಖ್ಯವಾಗಿಯೂ ಅಜ್ಞಾದಿ ದೇವತೆಗಳನ್ನು ಅಮುಖ್ಯವಾಗಿಯೂ ಹೇಳುತ್ತೇವೆ. ಅದರಿಂದ ಏನಪ್ಪ ಅಂದರೆ ಅಜ್ಞಾದಿ ಶಬ್ದಗಳು ಏನು ಶಬ್ದಗಳಿವೆ ಮುಖ್ಯ, ಅದು ಅಜ್ಞಾದಿ ಶಬ್ದಗಳು ಪರಮಾತ್ಮನನ್ನೇ ಹೇಳ್ತಕ್ಕಂಥ ಶಬ್ದಗಳು. ಇನ್ನು ಅಜ್ಞಾದಿ ದೇವತೆಗಳನ್ನು ಅಮುಖ್ಯವಾಗಿ ಹೇಳ್ತೇವೆ. ಅದು ಏನಪ್ಪ, ಅಗ್ನಿ ದೇವತೆಯು ಪರಮಾತ್ಮನ ಅಗ್ನಿ ನಾಮವನ್ನು ತಾನೇ ಇಟ್ಕೊಂಡಿದ್ದಾನೆ. ಯಾಕಂದರೆ ಅಗ್ನಿ ದೇವತೆಯ ಮೂಲಕ ಪರಮಾತ್ಮನು ಅಗ್ನಿ ರೂಪದಿಂದ ಅಭಿವ್ಯಕ್ತನಾಗ್ತಾನೆ. ಅದು ಅಗ್ನಿಗೊಂದು ಲಕ್ಕದು, ಅವನಿಗೊಂದು ಲಕ್ಕಿ ಅಂತಾರಲ್ಲ ಹಾಗೆ ಅಷ್ಟೇ, ಇನ್ನೇನಿಲ್ಲ. ಪರಮಾತ್ಮ ಅವನ ಮುಖಾಂತರ ಅಗ್ನಿ ರೂಪದಿಂದ ಅಭಿವ್ಯಕ್ತ ಆಗ್ತಾನೆ. ಸಪೋಸ್ ಒಂದು ಪರಮಾತ್ಮ ಇಲ್ಲ, ಅಗ್ನಿ ಏನು ಇಲ್ಲವೇ ಇಲ್ಲ ಅಂದರೆ ಈ ಅಗ್ನಿ ದೇವತೆ ಏನೂ ಇಲ್ಲವೇ ಇಲ್ಲ. ಇತಿ ಹೀಗೆ ಅಸ್ಮರಥ್ಯ ಮುನಿಗಳು ಹೇಳಿದ್ದಾರೆ. ಅಂದರೆ ಪರಮಾತ್ಮನು ಆಯಾ ದೇವತೆಗಳಲ್ಲಿ ಆಯಾ ರೂಪದಿಂದಲೇ ಅಭಿವ್ಯಕ್ತನಾಗ್ತಾನೆ ಅಂತ ಅಸ್ಮರಥ್ಯ ಮುನಿಗಳು ಹೇಳಿದ್ದಾರೆ.
ಅಗ್ನ್ಯಾದಿ ಸೂಕ್ತಗಳಿಂದ ಪರಬ್ರಹ್ಮನ ಉಪಾಸನೆ ಮಾಡಿದರೆ ಆಯಾ ಅಗ್ನಾದಿಗಳಲ್ಲಿಯೇ ಸ್ವೇಚ್ಛೆಯಿಂದಲೇ ಪರಬ್ರಹ್ಮನ ಅಭಿವ್ಯಕ್ತಿಯಾಗುವುದು ಎಂದು ಆಸ್ಮರಥ್ಯ ಮುನಿಗಳು ಹೇಳುವರು. ಆಯಾ ದೇವತೆಗಳ ಸೂಕ್ತಗಳ ಮುಖಾಂತರ ನಾವು ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಆಯಾ ದೇವತೆಗಳಲ್ಲಿ ಅವರ ಮುಖಾಂತರನೇ ಪರಮಾತ್ಮನ ಅಭಿವ್ಯಕ್ತಿ ಆಗ್ತಾನೆ ಅಂತ ಅಸ್ಮರಥ ಮುನಿಗಳು ಹೇಳಿದ್ದಾರೆ. ತತ್ರ ತತ್ರ ಪ್ರಸಿದ್ಧಾವಪಿ ಅಗ್ನಾದಿಷು ಬ್ರಹ್ಮಣೋ ಅಭಿವ್ಯಕ್ತೇ ಅಗ್ನಾದಿ ಸೂಕ್ತ ನಿಯಮ ಇತ್ಯಾಸ್ಮರಥ್ಯ. ಅಗ್ನಿಸೂಕ್ತ, ಇಂದ್ರ ಸೂಕ್ತ ಮೊದಲಾದವುಗಳಲ್ಲಿ ಪರಬ್ರಹ್ಮನೇ ಪ್ರಸಿದ್ಧನಾಗಿದ್ದರು. ಅಗ್ನಿ ಸೂಕ್ತದಲ್ಲಿ ಅಗ್ನಿ ಪ್ರಸಿದ್ಧ ಅಲ್ಲ, ಅಗ್ನಿನಾಮದಿಂದ ಪರಮಾತ್ಮ ಪ್ರಸಿದ್ಧ. ಇಂದ್ರ ಸೂಕ್ತದಲ್ಲಿ ಇಂದ್ರ ಪ್ರಸಿದ್ಧ ಅಲ್ಲ, ಇಂದ್ರನಾಮದಿಂದ ಪರಮಾತ್ಮ ಪ್ರಸಿದ್ಧ. ಪರಬ್ರಹ್ಮನನು ಪ್ರಸಿದ್ಧನಾಗಿದ್ದರೂ ಅಗ್ನಾದಿ ಸೂಕ್ತಗಳಿಂದ ಪರಬ್ರಹ್ಮನನ್ನು ಉಪಾಸಿಸಿದರೆ ಪರಬ್ರಹ್ಮನು ಸ್ವೇಚ್ಛೆಯಿಂದಲೇ ಅಗ್ನಾದಿಗಳಲ್ಲಿ ಅಭಿಯುಕ್ತನಾಗುವುದರಿಂದ ಅಗ್ನಿ ಸೂಕ್ತ, ಇಂದ್ರ ಸೂಕ್ತ ಮುಂತಾದ ನಿಯಮವಿದೆ ಎಂದು ಆಸ್ಮರಥ್ಯ ಮುನಿಗಳು ಹೇಳುವರು. ಅಂದರೆ ಯಾವ್ಯಾವ ಹೆಸರಿನ ಸೂಕ್ತಗಳಿಂದ ನಾವು ಕರೆದರೆ ಪರಮಾತ್ಮನು ಆಯಾ ಸೂಕ್ತಗಳಲ್ಲಿ ಪರಬ್ರಹ್ಮನು ಆಯಾ ಸೂಕ್ತಗಳಿಂದಲೇ ಪರಬ್ರಹ್ಮನು ಏನಪ್ಪ ಅಂದರೆ ಅಭಿವ್ಯಕ್ತನಾಗ್ತಾನೆ, ಪ್ರಕಟನಾಗ್ತಾನೆ, ಅನುಗ್ರಹ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಅಸ್ಮರಥ್ಯ ಮುನಿಗಳು ಹೇಳ್ತಾರೆ. ಇನ್ನು ಮುಂದಿನ ಸೂತ್ರ ಓಂ ಅನುಸ್ಮೃತೇರ್ ಬಾದರಿ ಓಂ 61ನೇ ಸೂತ್ರ. ಬಾದರಿಹಿ ಶುಕಾಚಾರ್ಯರು. ಯಾಕಂದರೆ ಬದರಿಲಿರ್ತಕ್ಕಂಥ ಪರಮಾತ್ಮನ ಮಕ್ಕಳು, ವೇದವ್ಯಾಸದೇವರ ಮಕ್ಕಳು. ಅಗ್ನ್ಯಾದಿ ಅಧಿಷ್ಠಾನಗಳನ್ನು ಅನುಸರಿಸಿಯೇ ಸ್ಮೃತೇ ಸ್ಮರಣ ರೂಪ ಧ್ಯಾನ ಹೇಳುವುದರಿಂದ ಪರಮಾತ್ಮನಿಗೆ ಮುಖ್ಯ ವಾಚ್ಯತೆಯು ಹಾಗೂ ಅನ್ಯರಿಗೆ ಅಮುಖ್ಯ ವಾಚ್ಯತೆ ಇರುವುದು. ಓಂ ಅನುಸ್ಮೃತೇರ್ ಬಾದರಿ ಓಂ. ಶುಕಾಚಾರ್ಯರು ಹೇಳ್ತಾರೆ, ಅಜ್ಞಾನಷ್ಟರಿಸಿ ಸ್ಮರಣ ರೂಪ ಧ್ಯಾನ ಹೇಳಿರುವುದರಿಂದ ಪರಮಾತ್ಮನಿಗೆ ಮುಖ್ಯ ವಾಚ್ಯತೆಯು ಹಾಗೂ ಅನ್ಯರಿಗೆ ಅಮುಖ್ಯ ವಾಚ್ಯತೆ ಇದೆ. ಅಗ್ನಾದಿ ಸೂಕ್ತೋಪಾಸಕರು ಅಗ್ನಾದಿಗಳಲ್ಲಿ ಅಂತರ್ಯಾಮಿ ವಿಷ್ಣುವನ್ನು ಅನುಸಂಧಾನ ಮಾಡಬೇಕಾಗುವುದರಿಂದ ಅಗ್ನಿ ಸೂಕ್ತ, ಇಂದ್ರ ಸೂಕ್ತ ಮುಂತಾದ ಸೂಕ್ತಗಳ ವ್ಯವಸ್ಥೆ ಇರುವುದು ಎಂದು ಶುಕಾಚಾರ್ಯರು ಬಾದರಿ ಹೇಳುತ್ತಾರೆ. ಅಂದರೆ ಆಯಾ ಸೂಕ್ತಗಳಲ್ಲಿ ಆಯಾ ಸೂಕ್ತ ಅಂತರ್ಗತ ಪರಬ್ರಹ್ಮನ ಅನುಸಂಧಾನವನ್ನು ಮಾಡಿ ಆ ಸೂಕ್ತ ಪಠನೆಯನ್ನು ಮಾಡಬೇಕು. ತತ್ರ ಉಕ್ತಸ್ಯ ವಿಷ್ಣೋ ಅಗ್ನ್ಯಾದಿಷು ಅನುಸ್ಮರ್ಯಮಾಣತ್ವಾತ್ ತತ್ತನಿಯಮಃ ಇತಿ ಬಾದರಿಹಿ. ಅಗ್ನ್ಯಾದಿ ವಿಷಯಗಳಲ್ಲಿ ತತ್ರ ಹೇಳಲಾಗಿರುವ ವಿಷ್ಣುವಿನ ಧ್ಯಾನವನ್ನು ಅಗ್ನ್ಯಾದಿಗಳಲ್ಲಿ ಅನುಸಂಧಾನ ಮಾಡಬೇಕೆನ್ನುವ ಸೂಕ್ತಗಳ ನಿಯಮವಿದೆ ಎಂದು ಬಾದರಾಯಣರ ಮಕ್ಕಳಾದ ಶುಕಾಚಾರ್ಯರು ಹೇಳಿದ್ದಾರೆ. ಇನ್ನು ಮುಂದಿನ 62ನೇ ಸೂತ್ರ ಓಂ ಸಂಪತ್ತಿ ರೀತಿ ಜೈಮಿನಿ ಸ್ಥತಾ ಹಿ ಧೈರ್ಯಸೇತಿ ಓಂ. ಇದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿಗೆ 61ನೆಯ ಪಾಠ ಮುಕ್ತಾಯವಾಯಿತು. ಇದು ಹೇಗೆ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ತಮಗೆ ಹೇಗೆ ಅನಿಸ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕಾಮೆಂಟ್ನಲ್ಲಿ ಹೇಳ್ರಿ. ಇದರಿಂದ ತಮ್ಮ ಅನಿಸಿಕೆ ಮೇಲಿಂದ ನಾವು ಮತ್ತೆ ಅದನ್ನು ಹೆಚ್ಚೆಚ್ಚು ಮಾರ್ಪಾಡುಗಳನ್ನು ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಮತ್ತೆ ಸಿಗೋಣ.